ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರೀತು, ಪ್ರೀತು, ನಿನ್ ಬಾಳನ್ನು ಹೀಗೆ ಸದಾ ಸ್ವೀಟ್ ಆಗಿರ್ಲಿ. ಥ್ಯಾಂಕ್ಸ್ ಕಾವೇರಿ. ನನ್ನ ಎಲ್ಲ ಅಚೀವ್ಮೆಂಟ್ಸ್ಗೆ ನೀನೇ ಕಾರಣ. ಯು ಆರ್ ಬಿಹೈಂಡ್ ಮೈ ಎವ್ರಿ ಸಕ್ಸಸ್. ಯು ಆರ್ ಫುಲ್ ಆಫ್ ಸ್ವೀಟ್ನೆಸ್. ಆ ಸಿಹಿನ ನಿನ್ನಲ್ಲೇ ಇಟ್ಕೊಳ್ದೆ ಎಲ್ರಿಗೂ ಹಂಚ್ತಾ ಇದೆಯಾ. ಸೊ ನಿನ್ನ ಲೈಫು ಈ ಸ್ವೀಟ್ ಥರನೇ ತುಂಬ ಸ್ವೀಟ್ ಆಗಿರಲಿ. ಯದು, ಏನು ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಇಷ್ಟ ಏನು, ನಿನ್ನ ಟೇಸ್ಟ್ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಸರ್ವ್ ಯೋರ್ ಸೆಲ್ಫ್. ಬಟ್ ನೀವು ಕೂಡ ಸ್ವೀಟಿಂದನೇ ಶುರು ಮಾಡಬೇಕು, ಓಕೆನಾ? Come on, let's have. ಆ ಕಡೆ ಕಾವೇರಿ ಪ್ರೀತು ಕ್ಲೋಸ್ ಆಗ್ತಿದ್ದಾರೆ, ಈ ಕಡೆ ಮಾವನ ಕತೆ ಕ್ಲೋಸ್ ಆಗಲೇ ಇಲ್ಲ. ಎರಡು ದೊಡ್ಡ ತಲೆನೋವು ಆಗೋಯ್ತಲ್ಲ. ಏನಾದರೂ ಒಂದು ಹೊಸ ದಾರಿ ಕಂಡುಹಿಡಿಬೇಕಲ್ಲ. ಹೆಂಗೆ ಆಟ ಬರಲ್ಲ ಅಂತ ಹಂಗಸ್ತಿದ್ದೆ, ಈಗ ನೋಡು. ರೀ, ಒಂದ್ ನಿಮಿಷ ಬರ್ತೀನಿ. ಕುದುರೆ ಹೋಯ್ತು ಅಂತ ಎದ್ಬಿಡ್ತಿದ್ಯಾ? ಆಡು ಬಾ. ಕುದುರೆ ಹೊಡೆಯೋದು ದೊಡ್ಡ ವಿಷಯ ಅಲ್ಲ ರೀ. ರಾಜನ ಕಟ್ ಹಾಕ್ಬೇಕು. ನೀವಿನ್ನೂ ಅಲ್ಲಿ ತನಕ ಬಂದಿಲ್ಲ. ಒಂದ್ ನಿಮಿಷ ರೀ, ಬರ್ತೀನಿ ರೀ, ಒಂದ್ ನಿಮಿಷ ಬಂದೆ. ಪ್ರಭು, ಏನಾಯ್ತು? ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಪ್ರೀತ ಮತ್ತೆ ಕಾವೇರಿ ಒಟ್ಟಿಗೆ ರೆಸಾರ್ಟ್ಗೆ ಹೋಗಿದ್ದಾರೆ. ಅದೇನ್ ಹೊಸ ವಿಷಯನಾ? ಅದಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಪ್ರೀತು ಕಾವೇರಿ ಜೊತೆ ಸುಮ್ಮನೆ ಓಡಾಡ್ಕೊಂಡಿಲ್ಲ, ಕಾವೇರಿನ ಪ್ರೀತಿಸ್ತಾ ಇದ್ದಾನೆ. ಓಹೋ, ಇವ್ರು ಅಷ್ಟೊಂದು ಮುಂದುವರೆದ್ಬಿಟ್ಟಿದ್ದಾರಾ? ಅಷ್ಟೇ ಅಲ್ಲ, ಇನ್ನು ಮುಂದೆ ಹೋಗಿದ್ದಾರೆ. ಅದೇನೋ ಹೇಳ್ತಾ ಇದ್ರು, ಇವತ್ತೇನೋ ಸ್ವೀಟ್ ನ್ಯೂಸ್ ಕೊಡ್ತಾನಂತೆ. ಮೋಸ್ಟ್ಲಿ ಪ್ರೀತಮ್ ಅವಳಿಗೆ ಪ್ರಪೋಸ್ ಮಾಡ್ತಾನೆ ಅನ್ಸುತ್ತೆ. ನಾಳೆ ಬೆಳಿಗ್ಗೆ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಆ ಕಾವೇರಿ ತುಂಬಾ ಡೇಂಜರಸ್. ಅವಳು ದಿನದಿಂದ ದಿನಕ್ಕೆ ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರ ಆಗ್ತಾ ಇದ್ದಾಳೆ. ಅವಳಿಗೆ ಕಾತಿ ಸಪೋರ್ಟ್ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅವತ್ತು ಗುರುಗಳು ಏನಂದ್ರು ನೆನಪು ಮಾಡ್ಕೋ. ಮಾವನ ಸಕ್ಸಸರು ಹೊರಗ್ನವರೇ ಆಗ್ತಾರೆ ಅಂತ ಹೇಳಿದ್ರಲ್ವಾ? ಹೌದು. ಆ ಹೊರಗ್ನವರು ನಾನು ಅಥವಾ ನೀನಾಗಿರ್ಬೇಕೆ ಹೊರತು ಮೂರನೇವರಲ್ಲ. ಅದಕ್ಕೆ ನಾವು ಅವಕಾಶನೂ ಕೊಡಬಾರ್ದು. ನೀವು ಹೇಳೋದೇನೋ ಕರೆಕ್ಟೇ, ಆದರೆ ಇವಾಗ ನಾವೇನು ಮಾಡೋದು? ನೋಡು ಮಲ್ಲಿಕಾ, ನನ್ನ ಕಡೆಯಿಂದ ನಾನು ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ಇನ್ನು ಮುಂದೆ ನೀನೇನಾದರೂ ಮಾಡಬೇಕು. ನೀವೇನು ಮಾಡಿದ್ರಿ? ಅವ್ರು ಹೇಗೆ ತಪ್ಪಿಸ್ಕೊಂಡ್ರು? ಅದೆಲ್ಲ ಹೇಳೋಕ್ಕಾಗಲ್ಲ. ನಾನು ಏನು ಹೇಳಿ ಮಲ್ಲಿಕಾ, ಬಾರೆ ಬೇಗ. ಸರಿ ನೋಡಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನಾವಿಬ್ರು ಮಾತಾಡ್ತಿರೋದು ನೋಡಿ ಮನೆಯವ್ರಿಗೆ ಡೌಟ್ ಬರುತ್ತೆ.
ಬರ್ತೀನಿ, ಆಮೇಲೆ ಸಿಗ್ತೀನಿ. ಹಾ, ಬೈ ದ ವೇ, ನಾನು ಗೆದ್ದ ಖುಷಿಗೆ ಈ ಪಾರ್ಟಿ ಕೊಡ್ತಾ ಇದ್ದೀನಿ. ಈ ಇವೆಂಟ್ ಮೆಮೊರಬಲ್ ಆಗಿರ್ಬೇಕು ಅಂತ ನಿಮ್ಮಿಬ್ರಿಗೂ ಗಿಫ್ಟ್ ಕೊಡ್ಸೋಣ ಅನ್ಕೊಂಡಿದ್ದೆ. ಬಟ್ ಎದು ಬರಲ್ಲ ಅಂತ ಅವನ್ ಗಿಫ್ಟ್ ತರಲಿಲ್ಲ, ಬರೀ ಕಾವೇರಿಗೆ ಮಾತ್ರ ತಂದಿದ್ದೀನಿ. ಎದು, ನಿನಗೆ ಆಮೇಲೆ ಕೊಡಿಸ್ತೀನಿ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಅರೆ, ದಟ್ಸ್ ಓಕೆ ಪ್ರೀತಮ್ ಸರ್. ಅದಕ್ಕೂ ಮುಂಚೆ ಎಲೆಕ್ಷನಲ್ಲಿ ಗೆದ್ದು ನಿಮಗೆ ಹಾಗೆ ನಿಮ್ಮನ್ನು ಗೆಲ್ಸಿದ ಕಾವೇರಿಗೆ ಇಬ್ರಿಗೂ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಪ್ರೀತಮ್ ಸರ್, ನೀವು ಎಲೆಕ್ಷನಲ್ಲಿ ಗೆದ್ದಿದ್ದು ನಂಗಂತೂ ತುಂಬ ಸಂತೋಷ ಕೊಟ್ಟಿದೆ. ಅದಕ್ಕೆ ನಿಮ್ಗೊಂದು ಸ್ಮಾಲ್ ಗಿಫ್ಟ್ ತಂದಿದ್ದೀನಿ. ನೀವು ಅಕ್ಸೆಪ್ಟ್ ಮಾಡಲೇಬೇಕು ಸರ್. ಪ್ಲಾಂಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಪ್ರೀತಮ್ ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಎದು. Wow, Yadu. So nice. So sweet of you. ಥ್ಯಾಂಕ್ಸ್ ಎದು. ನಾನೇ ಗಿಫ್ಟ್ ಕೊಡಬೇಕಿತ್ತು, ಬಟ್ ನೀನೇ ಗಿಫ್ಟ್ ಕೊಟ್ಬಿಟ್ಟೆ ನನಗೆ. ಕಮಾನ್ ಸರ್, ಯಾರು ಕೊಟ್ರಿ ಏನಂತೆ? ನಮ್ಮ ಬಾಸ್ ಗೆಲ್ಲೋದಕ್ಕೆ ಕಾರಣ ಆಗಿದ್ದ ಕಾವೇರಿಗೂ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ವಾ? ಅದಕ್ಕೆ ಇಷ್ಟು ದಿನ ನನ್ನ ಗೆಳತಿಯಾಗಿದ್ದ ನನ್ನ ಕಾವೇರಿ ಇನ್ ಮುಂದೆ ನನ್ನ ಒಡತಿ ಆಗ್ತಾಳೆ.